ನಮಸ್ತೆ, ವೆಲ್ಕಮ್ ಟು RR ಕಿಚನ್. ಇವತ್ತು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ವಂಡರ್ ಪೀಸಿಂದ ರಸಮ್ ರೆಸಿಪಿ ಕೇಳಿದ್ದಾರೆ. ಅವ್ರಿಗೋಸ್ಕರ ಹೇಗೆ ಈಸಿಯಾಗಿ ರಸಮ್ ರೆಸಿಪಿ ಮಾಡೋದು ಅಂತ ತೋರಿಸ್ಕೊಡ್ತೀವಿ, ಬನ್ನಿ ನೋಡೋಣ. ಈಗ ಬೇಳೆ ರಸಮ್ಗೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕೋ ನೋಡೋಣ. ಬೇಳೆನೂ ಟೊಮೆಟೊ ಬೇಯಿಸಿರೋದು, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಹುಣಸೆಹಣ್ಣು ರಸ, ಕೊತ್ತಂಬರಿನೂ ಕರಿಬೇವು, ಒಗ್ಗರಣೆಗೆ ಒಣಮೆಣಸಿನ್ಕಾಯಿ, ಇಂಗು ಸ್ವಲ್ಪ, ಅರಿಶಿನ, ಉಪ್ಪು, ಸಾಸಿವೆ, ಎಣ್ಣೆ. ಈಗ ಇದು ಬೇಳೆ ರಸಗೆ ಇದು ಟೊಮೆಟೊನು ಬೇಳೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಂಗೆ ಈ ಟೊಮೆಟೊನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ, ಈ ತರ ಬೇಳೆನು ಟೊಮೆಟೊ ಚೆನ್ನಾಗಿ ಈ ತರ ಮ್ಯಾಶ್ ಮಾಡ್ಕೋಬೇಕು. ಹಿಂಗೆ ಚೆನ್ನಾಗಿ ಹಿಂಗೆ ಮ್ಯಾಶ್ ಮಾಡ್ಕೋಬೇಕು ಬೇಳೆನು ಈ ತರ. ಇವಾಗ ಇದು ಹುಣಸೆಹಣ್ಣು ರಸ ಫಸ್ಟೇ ನಾನು ಇದು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಹುಣಸೆಹಣ್ಣು ರಸ ಹಾಕೋಬೇಕು ಸ್ವಲ್ಪ. ಆಮೇಲೆ ಇದು ಬೇಳೆದು ನೀರಿದೆ ಸ್ವಲ್ಪ, ಆ ನೀರು ಹಾಕೋಬೇಕು. ಇದು ಬೇಳೆ ಬೇಯಿಸಿದ ನೀರು ಇಟ್ಕೊಂಡಿದ್ನಲ್ಲ, ಅದು ಹುಣಸೆಹಣ್ಣು ಆದ್ಮೇಲೆ ಇದು ಬೇಳೆ ನೀರು ಹಾಕೋಬೇಕು. ನೋಡಿ ಹಿಂಗೆ ಸ್ವಲ್ಪ ನೀರು ಹಾಕೋತೀನಿ. ಈಗ ಸ್ವಲ್ಪ ಉಪ್ಪು ಹಾಕೋಬೇಕು. 1 ಸ್ಪೂನ್ ಫುಲ್ಲು ಉಪ್ಪು ಹಾಕೊಂಡಿದ್ದೀನಿ. ಈಗ ಅರಿಶಿನ ಹಾಕೋಬೇಕು, ಸ್ವಲ್ಪ ಅರಿಶಿನ. ಈಗ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಹಿಂಗೆ ಕೊತ್ತಂಬರಿ ಹಾಕೋಬೇಕು. ಒಂದು ಸ್ವಲ್ಪ ಕರಿಬೇವು, ಇಷ್ಟು ಹಾಕಿ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಈ ತರ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ನೋಡ್ಕೋಬೇಕು. ಈಗ ಉಪ್ಪು ಕರೆಕ್ಟ್ ಆಗಿದೆ ನೋಡಿ. ಈ ತರ ಮಾಡ್ಕೋಬೇಕು. ಫಸ್ಟ್ ಹಿಂಗ್ ಮಾಡ್ಕೊಂಡು ಎಲ್ಲ ಹಿಂಗ್ ಮಾಡ್ಕೊಂಡು ಇದನ್ನ ಬಿಸಿ ಮಾಡಕ್ ಇಕ್ಬೇಕು, ಕುದಿಯಕ್ಕೆ ಇಡ್ಬೇಕು ಇದನ್ನ. ಈಗ ಗ್ಯಾಸ್ ಆನ್ ಮಾಡ್ಕೊಂಡು ಇದನ್ನ ಕುದಿಯಕ್ಕೆ ಇಡ್ಬೇಕು ಹಿಂಗೆ. ಇದು ಫುಲ್ಲು ಸಿಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕುದಿಬೇಕು ಇದನ್ನ. ಇದು ಕುದಿಯಕ್ಕೆ ಇಟ್ಟಿದ್ದೀನಿ. ಇದು ನೋಡಿ ಮೆಣಸು ಹಾಕೋತಾ ಇದ್ದೀನಿ. 1 ಸ್ಪೂನ್ ಮೆಣಸು, 1 ಸ್ಪೂನು ಜೀರಿಗೆ. ಫಸ್ಟ್ ಇದೆರಡು ಚೆನ್ನಾಗಿ ಪೌಡರ್ ಇದು ನುಣ್ಣಗೆ ಕುಟ್ಟಣಿನಲ್ಲಿ ಪೌಡರ್ ಮಾಡ್ಕೋತೀನಿ ಇದನ್ನ. ಆಮೇಲೆ ಫಸ್ಟ್ ಇದು ಚೆನ್ನಾಗಿ ಹಿಂಗೆ ಪೌಡರ್ ಮಾಡ್ಕೋತೀನಿ. ಈಗ ನೋಡಿ, ಇದು ಇಷ್ಟು ನುಣ್ಣಗೆ ಕುಟ್ಕೊಂಡಿದೀವಿ. ಇಷ್ಟು ನುಣ್ಣಗಾಗ್ಬೇಕಿದ್ದು. ಇವಾಗ ಬೆಳ್ಳುಳ್ಳಿ ಕುಟ್ಕೋಬೇಕು, ಅದ್ರ ಜೊತೆಗೆ ಬೆಳ್ಳುಳ್ಳಿ ಹಾಕೋತೀನಿ. ಈಗ ಬೆಳ್ಳುಳ್ಳಿ ಹಾಕೊಂಡು ಬೆಳ್ಳುಳ್ಳಿ ಹಿಂಗೆ ಕುಟ್ಕೋತೀನಿ. ನೋಡಿ ಈ ತರ ಇಷ್ಟು ಬೆಳ್ಳುಳ್ಳಿನೂ ಕುಟ್ಕೊಂಡು ಇದು ಹಿಂಗೆ ಪೌಡರ್ ಮಾಡ್ಕೊಂಡು ಇಟ್ಕೋಬೇಕು. ಇದು ಒಗ್ಗರಣೆ ಕೊಡೋಣ. ನೋಡಿ ಇಲ್ಲಿ ಇದು ನೋಡಿ ಹೆಂಗ್ ಕುದೀತಾ ಇದೆ. ಈ ತರ ಚೆನ್ನಾಗಿ ಕುದಿಬೇಕು ರಸಮ್ಗೆ, ಅವಾಗ ಚೆನ್ನಾಗಿರತ್ತೆ. ಈ ತರ ರಸಮ್ ಮಾಡ್ಕೊಂಡ್ರೆ, ಬೇಳೆ ರಸ ಮಾಡಿದ್ರೆ ನಾನ್ ವೆಜ್, ಚಿಕನ್ ಫ್ರೈ, ಚಿಕನ್ ಸುಕ್ಕ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಫಿಶ್ ಫ್ರೈ, ವೆಜಿಟೇರಿಯನ್ಗೆ ಸೊಪ್ಪು, ಕಾಳು ಪಲ್ಯ ಎಲ್ಲ ಮಾಡ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಬೀಟ್ರೂಟ್ ಪಲ್ಯ, ಆಕ್ಚುಲಿ ಇದಕ್ಕೆ ಬೀಟ್ರೂಟ್ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ರಸಮ್ಗೆ. ಇದು ಹಿಂಗೆ ಸ್ವಲ್ಪ ಎಣ್ಣೆ ಹಾಕೋತೀನಿ, ಜಾಸ್ತಿ ಬೇಡ, ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಒಗ್ಗರಣೆಗೆ. 1 ಸ್ಪೂನ್ ಸಾಸಿವೆ ಹಾಕೊಂಡಿದ್ದೀನಿ. ಈಗ ಸ್ವಲ್ಪ ಮೆಂತೆ, ಇವಾಗ ಒಣಮೆಣಸಿನ್ಕಾಯಿ, ಇದು ಬೆಳ್ಳುಳ್ಳಿ, ಕುಟ್ಟಿದ ಬೆಳ್ಳುಳ್ಳಿ ಫಸ್ಟ್ ಹಾಕೋಬೇಕು. ಈಗ ಕರಿಬೇವು ಹಾಕೋತೀನಿ. ಒಂದು ಅರ್ಧ ಸ್ಪೂನ್ ಹಿಂಗ್ ಹಾಕೋತೀನಿ. ಅರ್ಧ ಸ್ಪೂನ್ ಸಾಕು, ಜಾಸ್ತಿ ಬೇಡ.
ಹಿಂಗೆ ಹಾಕ್ಬಿಡ್ತೀನಿ ಈಗ. ಇದು ಹಿಂಗು ಚೆನ್ನಾಗಿ ಫ್ರೈ ಆದ್ಮೇಲೆ ಈಗ ಇದು ಜೀರಿಗೆನು ಮೆಣಸು ಪೌಡ್ರು ಹಾಕೋಬೇಕು. ಈಗ ಜೀರಿಗೆನು ಮೆಣಸು ಪೌಡರ್ ಹಾಕಿದ ತಕ್ಷಣ ಒಂದೇ ನಿಮಿಷ ಫ್ರೈ ಆಗ್ಬೇಕಷ್ಟೇ, ಜಾಸ್ತಿ ಫ್ರೈ ಆಗ್ಬಾರ್ದು. ಈಗ ಈ ಸಾರು ಇದೆಲ್ಲ ಇದಕ್ಕೆ ಒಗ್ಗರಣೆ ಹಂಗೆ ಹಾಕೋದು. ಈಗ ನೋಡಿ ಒಗ್ಗರಣೆ ಕೊಟ್ಟಿದ್ದಾಯ್ತು. ಈಗ ಇದೊಂದು 2 ನಿಮಿಷ ಅಷ್ಟೇ, 2 ನಿಮಿಷ ಕುದಿಬೇಕು. ಸ್ವಲ್ಪ ಕೊತ್ತಂಬರಿ ಹಾಕೋಬೇಕು. ನೋಡಿ ಈಗ ಇದು ರಸಮ್ ಆಗಿದೆ. ನಾನು 1 ಸ್ಪೂನು ಇದು ಮೆಣಸು ಹಾಕೊಂಡಿದ್ದೀನಿ ಅಷ್ಟೇ. ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ನೀವು ಸ್ವಲ್ಪ ಎಕ್ಸ್ಟ್ರಾ ಹಾಕೊಳ್ಳಿ. ನಮ್ಮ ಮನೇಲಿ ನಾವು ಖಾರ ಕಮ್ಮಿ, ಹಂಗಾಗಿ ಸ್ವಲ್ಪ ಹಾಕಿದ್ದೀನಿ. ಜಾಸ್ತಿ ಹಾಕೋಬಹುದು ನೀವು ಮೆಣಸು ಬೇಕಾದ್ರೆ. ಈಗ ಆಗಿದೆ ರಸಮು, ಆಫ್ ಮಾಡಿ. ಇವಾಗ ನಮ್ಮ ಸಬ್ಸ್ಕ್ರೈಬರ್ ವಂಡರ್ ಪೀಸ್ ಅವ್ರಿಗೋಸ್ಕರ ಬಿಸಿ ಬಿಸಿ ರಸಮ್ ರೆಡಿ ಆಗಿದೆ, ಬೇಳೆ ರಸ. ನೀವು ಟ್ರೈ ಮಾಡಿ ಮನೇಲಿ, ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಬಂದಿದೆ ಅಂತ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೇರೆ ಏನಾದರೂ ಡಿಶಸ್ ಬೇಕಂದರೆ ನಮ್ಗೆ ದಯವಿಟ್ಟು ತಿಳಿಸಿ, ನಾವು ಮಾಡಿ ತೋರಿಸ್ತೀವಿ. ಬಾಯ್.